ಬಟ್ ಅವ್ರು ಹೇಳಿದ್ದು ನಿನ್ ಕೈಯಲ್ಲಾದ್ರೆ ತಗೊಂಬಾ, ಆಗಿಲ್ಲ ಅಂದ್ರೆ ಅಲ್ಲೇ ಬಿಟ್ಬಿಟ್ ಬಾ ಅಂತ ಹೇಳಿದೆ. ಅವ್ರು ಊರಿಗೆ ಹೋಗಿದಾರಂತೆ, ನಾಳೆ ಸಂಜೆ ಬರ್ತಾರೆ. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ನ್ಯೂ ವ್ಲಾಗ್. ತರಕಾರಿ ಲೋ ಟೆಂಪೋ ಇಂದ ಇವತ್ತು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ತಗೊಳ್ತಿದ್ದೀನಿ. ಕಲಬುರ್ಗಿಯಲ್ಲಿ ಇಳ್ಕೊಂಡು ಪ್ರಹ್ಲಾದ್ ರೂಮ್ಗೆ ಹೊರಟಿದ್ದೆ. ನೋಡಿದ್ರೆ ಅವನು ಅವ್ನ ಪಕ್ಕದ ರೂಮ್ ಅಣ್ಣ ಇಬ್ರು ಬರ್ತಾ ಇದ್ರು. 3 ಜನ ಹಂಗೆ ಹೋಗಿ ನಾಷ್ಟ ಮಾಡಿದ್ವಿ. ಊಟ ಮಾಡಿ ಮನೆಗೆ ಹೋಗ್ಬೇಕಾದ್ರೆ ಪ್ರಹ್ಲಾದ್ಗೆ ಗುಳ್ಳೆ ಬಿಡ್ಬೇಕು ಅಂತ ಅನಿಸ್ತು, ಬಿಟ್ಟ. ಊಟ ಆದ್ಮೇಲೆ ಟೀ ಕುಡ್ದು ರೂಮ್ಗೆ ಹೋದ್ವಿ. ಇಬ್ರು ಗೇಮ್ ಆಡ್ತಾ ಇದ್ರು, ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಆಮೇಲೆ ಜನರಲ್ ಫ್ಲೋರ್ ಚಾರ್ಟ್ ಕಂಪ್ಲೀಟ್ ಮಾಡೋಣ ಅಂತ ಇಬ್ರು ಕೂತ್ಕೊಂಡ್ವಿ. ಯಪ್ಪ, ತುಂಬಾ ದಿನ ಆದ್ಮೇಲೆ ಕೆಳಗಡೆ ಕೂತ್ಕೊಂಡು ಬರಿತಾ ಇದ್ದೆ, ಸೊಂಟ ನೋವೇ ಬಂದ್ಬಿಡ್ತು. 30% ಕೆಲಸ ಮುಗಿಸಿದೀನಿ ಅನ್ಕೊಂಡಿದ್ದೆ. ಇಲ್ಲಿ ಬಂದ್ ವಿಚಾರಿಸಿದ ಮೇಲೆ ಗೊತ್ತಾಯ್ತು ಇನ್ನ 2% ಮುಗಿಸಿಲ್ಲ ಅಂತ. ನಾಳಿದ್ದು ಭಾನುವಾರ ಬೆಂಗಳೂರಿಗೆ ಬೇರೆ ಹೋಗೋಣ ಅನ್ಕೊಂಡಿದ್ದೆ. ಇದನ್ ಬೇರೆ ಸೋಮವಾರನೇ ಸಬ್ಮಿಟ್ ಮಾಡ್ಬೇಕಂತೆ. ಏನ್ ಮಾಡೋದು ಏನ್ ಬಿಡೋದು ಒಂದು ಗೊತ್ತಾಗ್ತಿಲ್ಲ. 2 ಗಂಟೆವರೆಗೂ ಕೂತ್ಕೊಂಡ್ ಬರ್ದೆ. ಇವಾಗ ಮನೆಗೆ ಹೋಗೋ ದಾರಿಯಲ್ಲಿ ಇನ್ನೊಂದ್ ಕೆಲಸ ಇದೆ, ಅದಕ್ಕೆ ಎಲ್ಲ ಪೇಪರ್ಸ್ ನ ಪ್ಯಾಕ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಹಂಗೆ ಹೋಗ್ತಾ ಏನ್ ಕೆಲಸ ಏನ್ ವಿಷಯ ಅಂತ ಹೇಳ್ತೀನಿ ಕೇಳಿ. ನಿನ್ನೆ ನಮ್ಮಮ್ಮ ಕೆಲಸ ಮಾಡೋ ಸ್ಕೂಲ್ ಮ್ಯಾನೇಜರ್ ಒಬ್ರು ನನ್ನ ಕರೆದು ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕು ಅಂತ ಹೇಳಿದ್ರು. ಏನು ಅಂತ ಕೇಳಿದಾಗ, ನಾಳೆ ನೀನು ಕಲಬುರ್ಗಿಯಿಂದ ಬರ್ಬೇಕಾದ್ರೆ ನಂದು ಒಂದು ಪಾರ್ಸಲ್ ಇದೆ ತಗೋಬಾ ಅಂತ ಹೇಳಿದ್ರು. ಬಟ್ ವಿಷಯ ಅದಲ್ಲ, ಆ ಪಾರ್ಸಲ್ ದೊಡ್ಡದಿದ್ರೆ ಬಿಟ್ಬಿಟ್ ಬಾ, ಚಿಕ್ಕದಿದ್ರೆ ತಗೋಬಾ ಅಂತ ಹೇಳಿದಿದ್ರೆ ಆಗೋಗಿರೋದು. ಬಟ್ ಅವ್ರು ಹೇಳಿದ್ದು ನಿನ್ ಕೈಯಲ್ಲಾದ್ರೆ ತಗೊಂಬಾ, ಆಗಿಲ್ಲ ಅಂದ್ರೆ ಅಲ್ಲೇ ಬಿಟ್ಬಿಟ್ ಬಾ ಅಂತ. ಸೀರಿಯಸ್ಲಿ ಈಗೋ ಹರ್ಟ್ ಆಗೋಯ್ತು ನನ್ಗೆ. ಇವಾಗ ಅದೆಷ್ಟು ದೊಡ್ಡಿದೆ ನೋಡೇ ಬಿಡ್ತೀನಿ, ತಗೊಂಡು ಹೋಗೇ ಬಿಡ್ತೀನಿ. ಆಟೋ ಹತ್ಕೊಂಡು ಕೊರಿಯರ್ ಆಫೀಸ್ ಹತ್ರ ಹೊರಟಿದ್ದೆ. ಕೊರಿಯರ್ ಆಫೀಸ್ ದಾರಿಲಿ ದೊಡ್ಡ ಪಾರ್ಸಲ್ ಬಾಕ್ಸ್ ಗಳಿದ್ವು. ಇಷ್ಟು ದೊಡ್ಡದಿದ್ರಿ ಹೆಂಗ್ ತಗೊಂಡ್ ಹೋಗೋದು? ಆಗಲ್ಲ ನಿನ್ ಕೈಲಿ ಆಗಲ್ಲ. ಆದ್ರೆ ಆ ವಿಧಿ ಕೂಡ ನಾನು ಈಗೋನ ಗೆಲ್ಸಕ್ಕೆ ಸಹಕರಿಸಿಲ್ಲ. ಕೊರಿಯರ್ ಆಫೀಸ್ ಮುಚ್ಚಿತ್ತು. ಬೋರ್ಡ್ ಅಲ್ಲಿ ಇದ್ದಿದ್ದ ನಂಬರ್ಗೆ ಕಾಲ್ ಮಾಡಿ ಕೇಳಿದೆ. ಅವ್ರು ಊರಿಗೆ ಹೋಗಿದಾರಂತೆ, ನಾಳೆ ಸಂಜೆ ಬರ್ತಾರೆ. ಆ ಪಾರ್ಸಲ್ ಬಾಕ್ಸ್ ಎಷ್ಟು ದೊಡ್ಡದಿದ್ರು ನಾನು ತಗೊಂಡ್ ಹೋಗ್ತಿದ್ದೆ. ಅದಾದ್ಮೇಲೆ ಬಸ್ ಹತ್ತಿ ಸೀಟ್ ಮೇಲೆ ಕೂತ್ಕೊಂಡು ಇವಾಗ ಮನೆಗೆ ಹೋಗಿ ಫ್ಲೋ ಚಾರ್ಟ್ ಯಾವಾಗ ಕಂಪ್ಲೀಟ್ ಮಾಡ್ಲಿ, ಇವತ್ತಿನ ವ್ಲಾಗ್ ಎಡಿಟಿಂಗ್ ಬೇರೆ ಮಾಡ್ಬೇಕು. ಎಡಿಟಿಂಗ್ ಆದ್ಮೇಲೆ ಅಪ್ಲೋಡ್ ಯಾವಾಗ ಮಾಡೋದು ಅಂತ ಯೋಚನೆ ಮಾಡ್ಕೊಂಡೆ ಮನೆ ಕಡೆ ಹೊರಟೆ. ಎಸ್ ಗೈಸ್, ಇವತ್ತಿನ ವ್ಲಾಗ್ ಅಲ್ಲಿ ಇದ್ದಿದ್ದ ಸಮಾಚಾರ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ವಿಡಿಯೋ ಅಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಜೈ ಭೀಮ್, ನಮಸ್ಕಾರ.